ಸರ್ ನಿಮ್ಮ ಬಾಲ್ಯನೆಲ್ಲ ತಿಳ್ಕೊಂಡ್ವಿ, ಮೇಡಮ್ದು ಬಾಲ್ಯನ ತಿಳ್ಕೊಂಡು ಬರೋಣ. ಹೋಮ್ ಮಿನಿಸ್ಟ್ರಿ ಏನು ಹೇಳ್ತಾರೆ ಕೇಳೋಣ. ಮೇಡಮ್, ನಿಮ್ಮ ಬಾಲ್ಯ ಎಲ್ಲ ನೀವು ಎಲ್ಲಿ ಕಳೆದಿದ್ದು? ಇಲ್ಲ ಬ್ಯಾಂಗ್ಳೂರಲ್ಲೇ ಬಸವನಗುಡಿನಲ್ಲಿ ನಮ್ಮ ಮನೆ ಸ್ಕೂಲು ಎಲ್ಲ. ಓಕೆ, ನೀವು ಎಷ್ಟು ಜನ ಮಕ್ಕಳು? ನಾವು 3 ಜನ, ನಾನೇ ದೊಡ್ಡವಳು, ನನಗಿಬ್ಬರು ತಮ್ಮಂದಿರು, ನಮ್ಮ ಅಪ್ಪ ಅಮ್ಮ. ಓಕೆ, ನಿಮ್ಮ ಎಜುಕೇಷನ್ ಎಲ್ಲ ಎಲ್ಲಾಗಿದೆ? ನ್ಯಾಷನಲ್ ಸ್ಕೂಲ್, ನ್ಯಾಷನಲ್ ಕಾಲೇಜ್. ಓಕೆ, ನೀವು ಕೂಡ ಸರ್ ಥರನೇ ಬ್ರೈಟ್ ಸ್ಟೂಡೆಂಟಾ? ಇಲ್ಲ, ಆವ್ರೇಜ್ ಸ್ಟೂಡೆಂಟ್ ಅಷ್ಟೇ. ಆವ್ರೇಜ್ ಸ್ಟೂಡೆಂಟಾ? ಓಕೆ ಓಕೆ. ಏನು ಓದಿದ್ದೀರಾ ಮೇಡಮ್ ನೀವು? ನಾನು ಡಿಗ್ರಿ ಕಾಲೇಜ್ ಮಾಡ್ಕೊಂಡಿದ್ದೆ. ಕಾಲೇಜ್ ಡಿಗ್ರಿ? ಕಾಲೇಜ್ ಅಷ್ಟರಲ್ಲೇ ಮದುವೆ ಆಗೋಯ್ತು. ಕಾಲೇಜಲ್ಲೇ ಮದುವೆ ಆಗೋಯ್ತು, ಆವಾಗಲೇ ಬಂದು ನೋಡಕ್ಕೆ ಬಂದರು? ಹೌದು. ಓಕೆ, ಸರ್ ಮನೆಗೆ ನಿಮ್ಮನ್ನ ನೋಡಕ್ಕೆ ಬಂದಿದ್ದಂತಹ ದಿನ ನೆನಪಿದೆಯಾ ನಿಮಗೆ? ಹಾಂ, ಚೆನ್ನಾಗಿ ನೆನಪಿದೆ. ಓಕೆ, ಇವ್ರು ಬರೋಕ್ಕೂ ಮುಂಚೆ ಏನು ಹೇಳಿದರು, ಯಾರು ಬರ್ತಾರಂತ ಹೇಳಿದರು? ನಿಮ್ಗೆ ಎಷ್ಟು ಕುತೂಹಲ ಇತ್ತು? ಕುತೂಹಲಕ್ಕಿಂತ ಸ್ವಲ್ಪ ಕುತೂಹಲ ಇದ್ದೇ ಇರುತ್ತೆ. ಅಂದರೆ ಯಾರು ಬರ್ತಾರೆ ಅನ್ನೋದೆಲ್ಲ ಏನೂ ಗೊತ್ತಿರಲಿಲ್ಲ ಅಲ್ಲ, ಆವಾಗೆಲ್ಲ ಎಲ್ಲಿ ಹೇಳ್ತಾ ಇದ್ರು. ಬರ್ತಾರೆ ನೋಡೋಕ್ಕೆ ಅದು ಒಂದು ಮಾತ್ರ ಗೊತ್ತಿರ್ತಾ ಇತ್ತು, ಯಾರು ಎತ್ತ ಏನು ಅಂತ ಏನೂ ಗೊತ್ತಿರಲಿಲ್ಲ ಅಷ್ಟೇ. ಸೊ ಸರ್, ನೀವು ಮೇಡಮ್ನ ನೋಡೋಕ್ಕೂ ಮುಂಚೆ ಎಷ್ಟು ಹುಡುಗಿಯರನ್ನ ನೋಡಿದ್ರಿ? ನನ್ನ ಪ್ರಕಾರ ಒಂದು 7-8 ಹುಡುಗಿರು ಆಗಿರ್ಬೋದು. ಬಟ್ಟು ನನ್ನ ಮಾವ ಅವರು ನಾನಲ್ಲಿ ಜ್ಯುವೆಲ್ರಿ ಶಾಪ್ ನಡೆಸಿದಾಗ ಒಂದಿನ ನನ್ನನ್ನು ನೋಡಬೇಕು ಅಂತೇಳಿ ಅವರು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ, ನನಗೆ ಗೊತ್ತಿರಲ್ಲ. ಗ್ರಾಹಕರ ರೂಪದಲ್ಲಿ ಬರ್ತಾರೆ. ಬಂದಾಗ ಅವ್ರು ಯಾವುದೋ ಒಂದು ಬೆಳ್ಳಿ ಐಟಮ್ ಕೇಳ್ತಾರೆ. ಆ ಬೆಳ್ಳಿ ಐಟಮ್ ನನ್ನ ಹತ್ರ ರೆಡಿ ಇರಲ್ಲ. ಸೊ ನಾನು ಅದನ್ನು ಅಡ್ವಾನ್ಸ್ ಕೊಟ್ಟರೆ ಮಾತ್ರ ನಾವು ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿರ್ತೀನಿ. ಕನ್ಫರ್ಮೇಷನ್ ಬೇಕಲ್ಲ, ಹೇಳಿರ್ತೀನಿ. ಆಮೇಲೆ ಹೌದಾ ಸರಿ ಅಂತ ಹೇಳ್ಬಿಟ್ಟು ಅವ್ರು ಒಂದು 500 ರೂಪಾಯಿ ಏನೋ ಅಡ್ವಾನ್ಸ್ ಅಂದರೆ ಹುಡುಗಿ ಕೊಡೋಕ್ಕೂ ಮುಂಚೆನೇ 500 ರೂಪಾಯಿ ನನ್ನನ್ನು ಪರೀಕ್ಷೆ ಮಾಡ್ತಾರೆ. ನಾನು ಎಷ್ಟು ಮಾತ್ರ ಹುಷಾರಿದ್ದೀನಿ ಏನು ಅಂತೇಳಿ ಅವ್ರು ಆವಾಗಲೇ ನನ್ನನ್ನು ಪರೀಕ್ಷೆ ಮಾಡ್ತಾರೆ. ಆಮೇಲೆ 500 ರೂಪಾಯಿ ಅಡ್ವಾನ್ಸು ಕೊಟ್ಟು ರೆಸಿಪ್ಟ್ ತೊಗೊಂಡು ಹೋಗ್ತಾರೆ. ಆಮೇಲೆ 4 ದಿವಸ ಬಿಟ್ಟು ಮತ್ತೆ ನಮ್ಮ ಮನೆಗೆ ಬರ್ತಾರೆ. ಅವರು ಆ ಪ್ರಾಡಕ್ಟ್ ಏನು ಹೇಳಿದ್ರು ಅದನ್ನು ತಗೊಳ್ಳೋದ್ರ ಬಗ್ಗೆ ಮಾತಾಡಲ್ಲ, ಸೀದಾ ಮನೆಗೆ ಬರ್ತಾರೆ. ಬಂದು ಆಮೇಲೆ ನನ್ನನ್ನು ನೋಡಿದ್ದೀರಾ ಗೊತ್ತಾ ನಿಮ್ಗೆ ಅಂತ ಕೇಳ್ತಾರೆ. ನನಗೆ ಫ್ಲ್ಯಾಶ್ ಆಗಲ್ಲ ಆವಾಗ. ಫ್ಯಾಮಿಲಿ, ನಮ್ಮ ಅತ್ತೆಯವರು ಮಾವ ಎಲ್ಲ ಜೊತೇಲಿ ಬರ್ತಾರೆ. ಅಲ್ಲಿ ಬಂದಾಗ ಬೇರೆ ಯಾರೋ ಬಂದಿದ್ರು ಅವ್ರ ಜೊತೆಯಲ್ಲಿ. ಸೊ ಹಾಗೆ ನನ್ನನ್ನು ನೋಡ್ಬಿಟ್ಟು ಆಮೇಲೆ ಮನೆಗೆ ಬಂದು ಆಮೇಲೆ ನಮ್ಮ ತಂದೆ ತಾಯಿ ಹತ್ರ ಮಾತಾಡ್ತಾರೆ. ಸೊ ಹೋಗಿ ನೋಡಿದ್ರ ಮನೆಗೆ? ಹೌದು. ಓಕೆ, ಯಾರೆಲ್ಲ ಹೋಗಿದ್ರಿ ಮೇಡಮ್ ಮನೆಗೆ ನೋಡೋದಕ್ಕೆ? ಎಲ್ಲರೂ ಹೋಗಿದ್ವಿ, ನಮ್ಮ ಸಿಸ್ಟರ್ಸು ಎಲ್ಲ ಹೋಗಿದ್ವಿ. ಹೋದ ತಕ್ಷಣ ನಮ್ಗೆ ಏನು ಮಾಡಿಕೊಟ್ರು? ಅವತ್ತು ಇವರ ಅಜ್ಜಿ ಒಬ್ರು ಇದ್ರು. ಅವರು ಗೊತ್ತಲ್ಲ ಅಜ್ಜಿ ತುತ್ತು ಅಂದರೆ ಎಷ್ಟು ತುಂಬ ಚೆನ್ನಾಗಿ ಟೇಸ್ಟ್ ಮಾಡಿ ಎಲ್ಲ ಮಾಡ್ತಾರೆ. ಅವರೇ ನಮ್ಮನ್ನು ನೋಡ್ಕೊಂಡಿದ್ದು. ಇವ್ರಿಗಿಂತ ಅಜ್ಜಿಯವರೇ ಬಂದು ಎಲ್ಲ ನನಗೇನು ಇಷ್ಟ, ನಮ್ಗೆಲ್ಲರಿಗಿಂತ ನಮ್ಮ ಅಜ್ಜಿಗೆ ಇವ್ರನ್ನ ಕಂಡ್ರೆ ತುಂಬಾ ಇಷ್ಟ. ಓಕೆ, ಫಸ್ಟ್ ನೋಡಿದ ತಕ್ಷಣ ನಮ್ಮ ಅಜ್ಜಿಗೆ ತುಂಬಾ ಇಷ್ಟ ಆಗೋಯ್ತು. ಓಕೆ, ಸೊ ನೀವು ನೋಡಿದ್ರ ಮೇಡಮ್ನ ಫಸ್ಟ್ ದಿನ ನೀಟಾಗಿ ಕ್ಲಿಯರ್ ಆಗಿ? ಓಕೆ, ಸೊ ಮಾತಾಡಿದ್ರ ಇಬ್ರು ಒಬ್ರಿಗೊಬ್ರು? ಮಾತಾಡಿದ್ವಿ. ಫಸ್ಟ್ ನಾನೇನು ಮಾತಾಡಲಿಲ್ಲ, ಇವರೇ ಮಾತಾಡಿದ್ದು, ಕೇಳಿದ್ದು ಪ್ರಶ್ನೆ. ಅದು ಏನಂತ ಮಾತಾಡ್ಸಿದ್ರು? ಹಾಡು ಬರುತ್ತಮ್ಮ ಅಂತ ಕೇಳ್ತಾರೆ. ಹಾಡು ಬಂದ್ರೆ ಮಾತ್ರ ಮದುವೆ ಮಾಡ್ಕೊಂತೀರ ನೀವು? ಅಲ್ಲ, ಹಾಡು ಬರುತ್ತಾ ಅಂತ ಕೇಳೋದು ಅವ್ರ ವಾಯ್ಸ್ನ ಹಂಗಾದ ಕೇಳಿಸ್ಕೊಳ್ಳೋಣ ಅಂತ ಅಷ್ಟೇ. ಹಾಡುಗೋಸ್ಕರ ಅಲ್ಲ, ಅವ್ರ ಧ್ವನಿ ಹೇಗಿರುತ್ತೆ ಅನ್ನೋದು ಕೇಳಿಸ್ಕೊಳ್ಳೋಕೆ. ಕಾನ್ವರ್ಸೇಷನ್ ಹೆಂಗ್ ಶುರು ಮಾಡಬೇಕು? ಅವ್ರು ಹೇಗಂದ್ರೆ ನಾನೇನಾದ್ರೂ ಜಾಸ್ತಿ ಮಾತಾಡ್ತೀನೇನೋ ಅಂತ ಅವ್ರು ಮಾತಾಡಕ್ ನೋಡ್ತಾರೆ, ನಾನು ಮಾತಾಡ್ತಾನೆ ಇರ್ಲಿಲ್ಲ. ಸೊ ಮದುವೆ ಎಲ್ಲ ಇತ್ತು ಮೇಡಮ್, ಯಾರೆಲ್ಲ ಬಂದಿದ್ರು ಮದುವೆಗೆ? ಹಾಗೆಯೇ ಮದುವೆಯ ದಿನ ನಿಮಗೆ ತುಂಬ ನೆನಪಿನಲ್ಲಿ ಮನಸ್ಸಿನಲ್ಲಿ ಉಳಿದೋಗಿರುವಂಥ ಯಾವ್ದಾದ್ರು ಒಂದು ಘಟನೆ ಇದ್ರೆ? ಮದುವೆ ದಿನ ಅನ್ನೋದಕ್ಕಿಂತ ಮದುವೆಗೆ ಮುಂಚೆ ಇವ್ರು ಬಂದಾಗಲೆಲ್ಲ ನನಗೊಂದೊಂದು ಗಿಫ್ಟ್ ತೊಗೊಂಡು ಬರ್ತಾ ಇದ್ರಪ್ಪ. ಯಾವತ್ತೂ ಅವ್ರು ಬರೀ ಕೈಯಲ್ಲಿ ಬಂದಿದ್ದೇ ಇಲ್ಲ. ಯಾವಾಗಲೂ ಒಂದೊಂದು ಗೋಲ್ಡ್ ಪ್ರೆಸೆಂಟ್, ಏನೋ ಒಂದು ಗಿಫ್ಟ್. ರಿಂಗ, ವಾಲೆ, ಜುಮ್ಕ, ಸರ, ಕಾಲ್ಗೆಜ್ಜೆ. ಅಯ್ಯೋ ಅದು ಒಂದೊಂದು 2 ತೊಗೊಂಡು ಬರಲ್ಲ, ಚೆನ್ನಾಗೇ ತೊಗೊಂಡು ಬರೋದು 3-4. ಸೊ ಸರ್, ಈಗ 7-8 ಜನ ಹುಡುಗಿರು ನೋಡಿದ್ರಿ. ಮೇಡಮ್ ನೋಡಿದ ತಕ್ಷಣ ಒಪ್ಪಿಗೆ ಕೊಟ್ರಲ್ಲ, ಕಾರಣ ಏನಿರ್ಬೋದು ಸರ್? ಅಂದರೆ ನಿಮಗೆ ಸೆಳೆದಂಥ ವಿಚಾರ ಏನು ಮೇಡಮಲ್ಲಿ? ಒಂದು, ಅವರು ಟ್ರೆಡಿಷ್ನಲ್ ಬ್ಯಾಕ್ಗ್ರೌಂಡು, ಮತ್ತು ನಮ್ಮ ಅತ್ತೆಯವರಾಗಲಿ ನಮ್ಮ ಮಾವ ಆಗಲಿ ಒಂದು ಒಳ್ಳೆಯ ಕುಟುಂಬದ ಒಂದು ಮಿಡಿಲ್ ಕ್ಲಾಸೇ ಆದರೂ ಕೂಡ, ಮಧ್ಯಮ ವರ್ಗದವರೇ ಇದ್ದರೂ ಕೂಡ ಒಂದು ಒಳ್ಳೆ ಪದ್ಧತಿಯಿಂದ ಮಕ್ಕಳನ್ನ ಬೆಳೆಸಿರತಕ್ಕಂಥದ್ದು, ಒಂದು ಸಂಸ್ಕಾರ ಸಂಸ್ಕೃತಿ ಕೊಟ್ಟು, ಅದು ನನಗಿಷ್ಟ ಆಯಿತು. ಮತ್ತು ಇವರು ಕೂಡ ನನಗೆ ಲಕ್ಷ್ಮೀ ಥರನೇ ಅನ್ನಿಸಿದ್ರು. ನಮ್ಮ ಮನೆಗೆ ಬಂದರೆ ಇನ್ನಷ್ಟು ನನ್ನ ಜೀವನದಲ್ಲಿ ನಾನು ಯಶಸ್ಸಿನ ಕಾಣ್ಬೋದು, ಅವ್ರು ನನ್ನ ಜೊತೆಗೆ ಇರ್ತಾರಂತೇಳಿ ನನಗೆ ದಿ ಬೆಸ್ಟ್ ಅಂತ ಅನ್ನಿಸ್ತು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.